ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಜೈನ್ ಮಿಷನ್ ಆಸ್ಪತ್ರೆ ಹೆರಿಗೆ ತಜ್ಞೆ ಡಾಕ್ಟರ್ ವೀಣಾ, ಮೇ 18ರಿಂದ ಜೂನ್ 17ರವರೆಗೂ ಚಿಕ್ಕಬಳ್ಳಾಪುರದ ಜೈನ್ ಮಿಷನ್ ಆಸ್ಪತ್ರೆಯಲ್ಲಿ ಗರ್ಭಕಂಠದ ಕ್ಯಾನ್ಸರ್ ಮತ್ತು ಸ್ತನ ಕ್ಯಾನ್ಸರ್ ತಪಾಸಣೆ ಉಚಿತ ಶಿಬಿರವನ್ನು ಆಯೋಜಿಸಲಾಗಿದೆ. ಮಹಿಳೆಯರಲ್ಲಿ ಇರುವ ಸಮಸ್ಯೆಯನ್ನು ಆರಂಭಿಕ ಹಂತದಲ್ಲಿಯೇ ತಿಳಿಯುವುದರಿಂದ ಅದನ್ನು ಸಂಪೂರ್ಣ ನಿವಾರಿಸಲು ಸಹಕಾರಿಯಾಗಲಿದೆ ಎಂದರು. ಕ್ಯಾನ್ಸರ್ ರೀತಿ ಮತ್ತು ಸ್ಥಿತಿಯ ಆಧಾರದ ಮೇಲೆ ಅವರಿಗೆ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯ ಅಗತ್ಯ ಅರಿವಾಗಲಿದ್ದು, ಆರಂಭಿಕ ಹಂತದಲ್ಲಿಯೇ ಇದನ್ನು ಗುರುತಿಸುವುದರಿಂದ ಸಂಪೂರ್ಣ ಗುಣಪಡಿಸಲು ಸಹಕಾರಿಯಾಗಲಿದೆ ಎಂದರು. ಅಲ್ಲದೆ ಹಲವು ಆರೋಗ್ಯವಂತರಂತೆ ಕಾಣುವ ಮಹಿಳೆಯರಲ್ಲಿಯೂ ಇಂತಹ ಸಮಸ್ಯೆಗಳಿದ್ದು, ಅವು ತಿಳಿಯದೆ ಉಲ್ಬಣವಾದ ಮೇಲೆ ಆಸ್ಪತ್ರೆಗೆ ಹೋಗುವುದರಿಂದ ಸಮಸ್ಯೆ ನಿವಾರಣೆ ಸಾಧ್ಯವಿಲ್ಲ. ಹಾಗಾಗಿ ಜನತೆ ಈ ಶಿಬಿರವನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮನವಿ ಮಾಡಿದರು. ಮುಖ್ಯವಾಗಿ ನಾವು ಮಾಡ್ತಿರೋದು ಯಾಕಪ್ಪ ಅಂತಂದ್ರೆ ಬ್ರೆಸ್ಟು ಮತ್ತೆ ಸರ್ವೈಕಲ್ ಕ್ಯಾನ್ಸರ್ ಅಂದ್ರೆ ಗರ್ಭಕಂಠ ಕ್ಯಾನ್ಸರು, ಇವೆರಡೂ ಮುಂಚೆನೆ ಕಂಡುಹಿಡಿಯೋಕ್ಕಾಗತ್ತೆ. ಮುಂಚೆ ಕಂಡುಹಿಡಿದ್ರೆ ಟ್ರೀಟ್ಮೆಂಟ್ ಕೂಡ ಈಸಿ, ಪ್ಲಸ್ ಪೇಷಂಟ್ಗೆ ಈ ಕ್ಯಾನ್ಸರಿಂದ ಸಾಯೋ ಅಂಥ ಪಾಸಿಬಿಲಿಟಿ ಕಮ್ಮಿ ಆಗುತ್ತೆ. ಸೊ ಸರ್ವೈಕಲ್ ಕ್ಯಾನ್ಸರ್, ಗರ್ಭಕಂಠ ಕ್ಯಾನ್ಸರ್ ಅಂತ ತಗೊಂಡಾಗ ಇದನ್ನು ಮೊದಲು ಇದು ಏನಕ್ಕೆ ಬರುತ್ತೆ ಅಂದರೆ ಹ್ಯೂಮನ್ ಪ್ಯಾಪ್ಲೋಮಾ ವೈರಸ್, ಒಂದು ವೈರಸ್ಸಿಂದ ಬರೋ ಅಂಥದ್ದು. ಇದು ಈ ಕ್ಯಾನ್ಸರ್ ಬರೋದಕ್ಕೂ ಮುಂಚೆ ಒಂದು 8ರಿಂದ 10 ವರ್ಷ ಮುಂಚೆನೇ ಇದು ಗರ್ಭಕೋಶದ ಈ ಸರ್ವೈಕಲ್ ಸೆಲ್ಸಲ್ಲಿ ಕೆಲವೊಂದು ಚೇಂಜಸ್ ಗೊತ್ತಾಗುತ್ತೆ. ಈ ಚೇಂಜಸ್ನ ನಾವು ಈ ಪ್ಯಾಪ್ಸ್ಮಿಯರ್ ಅನ್ನೋ ಟೆಸ್ಟ್ ಮುಖಾಂತರ ಕಂಡುಹಿಡಿಬೋದು. ಈ ಪ್ಯಾಪ್ಸ್ಮಿಯರ್ ಅನ್ನೋ ಟೆಸ್ಟು ಇದು ಯಾವುದೇ ಥರದ ನೋವು ಉಂಟು ಮಾಡೋದಿಲ್ಲ, ಮತ್ತು ತುಂಬ ಒಂದು 30 ಸೆಕೆಂಡಿಂದ 1 ನಿಮಿಷ ಅಷ್ಟೇ ತಗೊಳುತ್ತೆ. ಇದನ್ನು ನಾವು ಆ ಸ್ಮಿಯರ್, ಸರ್ವೈಕಲ್ ಸ್ಮಿಯರ್ ತಗೊಳ್ಳೋದಕ್ಕೆ ಅದಾದ ನಂತರ ಇದನ್ನು ಮೈಕ್ರೋಸ್ಕೋಪಲ್ಲಿ ಎಕ್ಸಾಮಿನ್ ಮಾಡೋ ಅಂಥದ್ದು ನಡೆಯುತ್ತೆ. ಇದರಲ್ಲಿ ಏನಾದರೂ ತೊಂದರೆ ಇದ್ದರೆ ಇನ್ನೂ ಫರ್ದರ್ ಟೆಸ್ಟ್ಗಳು ಬೇಕಾಗುತ್ತೆ. ಸೊ ಈ ಸ್ಕ್ರೀನಿಂಗ್ ಮಾಡೋದ್ರಿಂದ ನಾವು ತುಂಬ ಲೇಟಾಗಿ ಸರ್ವಿಕ್ಸ್ ಕ್ಯಾನ್ಸರ್ ಬರೋದನ್ನು ತಡೆ ಹಿಡಿಬೋದು. ಮತ್ತು ನಾವು ಕಂಡುಹಿಡಿಯೋದು ತುಂಬ ಕ್ಯಾನ್ಸರು ಬರೋಕ್ಕೆ ಮುಂಚೆ ಸ್ಟೇಜ್ ಆದ್ದರಿಂದ ಗರ್ಭಕೋಶವನ್ನು ಉಳಿಸ್ಕೊಂಡು ಇದನ್ನು ಈ ಸರ್ವಿಕಲ್ ಕ್ಯಾನ್ಸರ್ ಬರೋ ಪಾಸಿಬಿಲಿಟಿನ ತೆಗಿಬೋದು. ಇದು ಪ್ರತಿ 3 ವರ್ಷಕ್ಕೊಂದ್ಸಲಿ 25 ವರ್ಷ ಮೇಲ್ಪಟ್ಟವರು ಎಲ್ಲರೂ ಮಾಡ್ಕೋಬೇಕು. ಮತ್ತು ಇನ್ನು ಬ್ರೆಸ್ಟ್ ಕ್ಯಾನ್ಸರ್ ಅಂತ ಬರಬೇಕಾದ್ರೆ ಮುಂಚೆ ಸರ್ವೈಕಲ್ ಕ್ಯಾನ್ಸರು ನಮ್ಮ ದೇಶದಲ್ಲಿ ಅತಿಯಾಗಿತ್ತು, ಆದರೆ ಇವಾಗ ಬ್ರೆಸ್ಟ್ ಕ್ಯಾನ್ಸರ್ನು ಈಕ್ವಲ್ ಆಗಿ ಜಾಸ್ತಿ ಆಗಿದೆ. ಇದು ಒಂದು ನಮ್ಮ ಆಹಾರ ಪದ್ಧತಿಯಿಂದ ಇರ್ಬೋದು ಅಥವಾ ಲೈಫ್ ಸ್ಟೈಲ್, ನಾವು ಜೀವನ ಶೈಲಿಯಿಂದ ಇರ್ಬೋದು, ಬದಲಾವಣೆಗಳಾಗ್ತಾ ಇರೋದಕ್ಕೆ ಇದೂ ಇವಾಗ ಜಾಸ್ತಿ ಆಗ್ತಿದೆ. ಮುಂಚೆ 50ರಲ್ಲಿ ಬರ್ತಾ ಇದ್ದ ಕಾಯಿಲೆ ಇವಾಗ 35ರಲ್ಲೂ ಕೂಡ ನಾವು ನೋಡ್ತಿದ್ದೀವಿ. ಸೊ ಇದಕ್ಕೆ ನಮ್ಮ ಕಡೆಯಿಂದ ಕೆಲವೊಂದು ಟೆಸ್ಟು ಮತ್ತು ಎಕ್ಸಾಮಿನೇಷನ್ ಮಾಡೋದ್ರಿಂದ ಈ ಸಣ್ಣ ಸಣ್ಣ ಗಂಟುಗಳೇನಾದರೂ ಇದ್ದರೆ ಕ್ಯಾನ್ಸರ್ ಇನ್ನೂ ಅಡ್ವಾನ್ಸ್ ಆಗೋದಕ್ಕೆ ಮುಂಚೆನೇ ನಾವು ಕಂಡುಹಿಡಿಯಬಹುದು. ಇದಕ್ಕೆ ಕ್ಲಿನಿಕಲ್ ಬ್ರೆಸ್ಟ್ ಎಕ್ಸಾಮಿನೇಷನ್ ಅಂದರೆ ವೈದ್ಯರ ಕಡೆಯಿಂದ ಬ್ರೆಸ್ಟನ್ನ ಎಕ್ಸಾಮಿನ್ ಮಾಡೋದು ನಡೆಯುತ್ತೆ. ಅಲ್ಲೇನಾದರೂ ಗಂಟು ಅಥವಾ ತೊಂದರೆಗಳೇನಾದರೂ ಕಂಡು ಬಂದಲ್ಲಿ ಅವ್ರಿಗೆ ಇನ್ನೂ ಫರ್ದರ್ ಟೆಸ್ಟಿಂಗ್ ಏನು ಅವಶ್ಯಕತೆ ಇದೆ ಅನ್ನೋ ಮಾಹಿತಿನೂ ಕೊಡೋವಂಥದ್ದು ನಮ್ಮಲ್ಲಿ ನಡೆಯುತ್ತೆ. ಅಕಸ್ಮಾತ್ ಇದರಲ್ಲಿ ಏನಾದರೂ ಅಬ್ನಾರ್ಮಾಲಿಟಿ ಕಂಡುಹಿಡಿದು ನಮ್ಮ ಹಾಸ್ಪಿಟಲ್ ಇರೋ ಫೆಸಿಲಿಟೀಸಲ್ಲಿ ನಾವು ಟ್ರೀಟ್ ಮಾಡ್ಬೋದು ಅಂದರೆ ಅದಕ್ಕೂ ಸಬ್ಸಿಡೈಸ್ಡ್ ಕಾಸ್ಟಲ್ಲಿ ಪೇಷಂಟ್ಸ್ಗೆ ಟ್ರೀಟ್ ಮಾಡ್ತೀವಿ. ಇನ್ನೇನಾದರೂ ನಾವು ಟೆಸ್ಟ್ ಮಾಡಿದಾಗೇ ಪೇಷಂಟ್ಗಿನ್ನ ಅಡ್ವಾನ್ಸ್ಡ್ ಡಿಸೀಸ್ ಇದೆ ಅಂತ ಗೊತ್ತಾದರೆ ಹೈಯರ್ ಸೆಂಟರ್ಸ್ ಅಂದರೆ ಕ್ಯಾನ್ಸರ್ಗೆ ಎಲ್ಲಿ ಟ್ರೀಟ್ ಮಾಡ್ತಾರೆ ಅಲ್ಲಿಗೆ ಕಳಿಸೋ ಅಂಥದ್ದು ಪ್ಲ್ಯಾನ್ ಇದೆ. ಸೊ ಇದರಿಂದ ನಮ್ಮ ಲೇಡೀಸ್ಗೆ ಏನು 50% ಆಫ್ ದಿ ಕ್ಯಾನ್ಸರ್ಸ್ ಏನು ಬರುತ್ತೆ ಅದನ್ನು ಮುಂಚೆ ಕಂಡುಹಿಡಿಯೋದು ಮತ್ತು ಬರೋವಂಥ ಸಾಧ್ಯತೆಗಳೇನು ಇದ್ರ ಬಗ್ಗೆ ಮಾಹಿತಿನೂ ಪೇಷಂಟ್ಸ್ಗೆ ಕೊಡೋವಂಥದ್ದು ಈ ಕ್ಯಾಂಪ್ ಮುಖಾಂತರ ಹಮ್ಮಿಕೊಂಡಿದ್ದೀವಿ. ಜೈನ್ ಮಿಷನ್ ಆಸ್ಪತ್ರೆ ಅಧ್ಯಕ್ಷ ನರ್ಪತ್ ಸೋಲಂಕಿ ಅವರು ಮಾತನಾಡಿ, ಜೈನ್ ಮಿಷನ್ ಆಸ್ಪತ್ರೆ ಈ ಭಾಗದ ಜನರ ಆರೋಗ್ಯ ಸುಧಾರಣೆಗಾಗಿ ಆರಂಭದ ದಿನದಿಂದಲೂ ಶ್ರಮಿಸುತ್ತಿದ್ದು, ಮಹಿಳೆಯರ ಆರೋಗ್ಯಕ್ಕಾಗಿ ಇದೀಗ ವಿನೂತನ ಶಿಬಿರವನ್ನು ಆಯೋಜಿಸಲಾಗಿದೆ. ಈ ಶಿಬಿರದಲ್ಲಿ ತಪಾಸಣೆ ಸಂಪೂರ್ಣ ಉಚಿತವಾಗಿದ್ದು, ಮಹಿಳೆಯರಲ್ಲಿ ಸಮಸ್ಯೆ ಕಂಡುಬಂದಲ್ಲಿ ಇಲ್ಲಿಯೇ ಚಿಕಿತ್ಸೆ ನೀಡಲಾಗುವುದು. ಒಂದು ವೇಳೆ ಹೆಚ್ಚಿನ ಚಿಕಿತ್ಸೆ ಅಗತ್ಯವಿದ್ದಲ್ಲಿ ಸಂಬಂಧಿಸಿದ ಆಸ್ಪತ್ರೆಗಳಿಗೆ ಸೂಚಿಸಲಾಗುವುದು ಎಂದು ತಿಳಿಸಿದರು. ಸಾರ್ವಜನಿಕರು ಈ ಶಿಬಿರದ ಸದುಪಯೋಗ ಪಡೆದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕೆಂದು ನರ್ಪತ್ ಸೋಲಂಕಿ ಮನವಿ ಮಾಡಿದರು. ನಮ್ಮ ಹಾಸ್ಪಿಟಲ್ಗೆ ಎಲ್ಲ ಆಪರೇಷನ್ ಅಂದೇ ಉಚಿತವಾಗಿಲ್ಲ, ಬಟ್ ಇದು ಕಾಸ್ಟ್ ಟು ಕಾಸ್ಟ್ ಇದೆ, ಅದೇ ಥರ ಮಾಡ್ತೀವಿ. ಇನ್ನೊಂದು ತುಂಬ ಬಡವರಿದೆ ಅಂದರೆ ಡೆಫಿನೆಟ್ಲಿ ಫ್ರೀ ಮಾಡ್ತೀವಿ.
ಬಡವರಿದೆ ಅಂತೆ ಸರ್, ಇದು ಎಲ್ಲರಿಗೂ ಮಾಡೋಕ್ಕಾಗಲ್ಲ. ಬಟ್ ಡೆಫಿನೆಟ್ಲಿ ಬಡವರಿದೆ ಹೇಳ್ತಾರೆ, BPL ಕಾರ್ಡ್ ಇದೆ ಅಥವಾ ಏನೂ ಇಲ್ಲ ಅಂತ ಡೆಫಿನೆಟ್ಲಿ ಇದು ಫ್ರೀ ಮಾಡ್ತೀವಿ. ಅದು ಇದೆ. ಮುಖ್ಯ ಏನಿದೆ ಅಂದರೆ ಯೂಶಲಿ ಈ ಥರ ಡಯಾಗ್ನೋಸಿಸು ಪೇಷಂಟ್ ಲಾಸ್ಟ್ ಸ್ಟೇಜ್ಗೆ ಬರುತ್ತೆ, 3rd ಸ್ಟೇಜ್ ಅಥವಾ 4th ಸ್ಟೇಜ್ಗೆ ಬರುತ್ತೆ. ಆ ಟೈಮ್ಲಿ ಏನು ಮಾಡೋಕ್ಕಾಗಲ್ಲ. ಬಟ್ ಏನಿದೆ ಅಂದರೆ ಟ್ರೀಟ್ಮೆಂಟ್ ಕೊಡಬೇಕು ಅಂದರೆ ಆಪರೇಷನ್ ಮಾಡ್ತಾರೆ, ಆಪರೇಷನ್ ಆದಮೇಲೆ ರೇಡಿಯೋಥೆರಪಿ ಮಾಡ್ತಾರೆ, ಕೀಮೋಥೆರಪಿ ಮಾಡೋದು ತುಂಬ ಕಷ್ಟ. ಪೇಷಂಟ್ಗೆ ಕಷ್ಟ, ಫ್ಯಾಮಿಲಿಗೆ ಕಷ್ಟ, ಆ್ಯಂಡ್ ಲೈಫ್ ಮೇ ಬಿ 2 years 3 years 4 years ಇರುತ್ತೆ. ಕೆಲವರಿಗೆ ಇದು ಬ್ರೆಸ್ಟ್ ಕ್ಯಾನ್ಸರ್ಗೆ ಮಾಡಿದರೆ 10 years ತನಕ ಇರುತ್ತೆ. ಬಟ್ 10 years ಇದು ಪೂರ್ತಿ ಏನು ಜೀವನ ಸುಖಿ ಇಲ್ಲ, ಏನು ಹೆಚ್ಚ ಕಮ್ಮಿ ಇದು ಆಗುತ್ತೆ. ಸೊ ಅದೇ ಏನು ಮುಖ್ಯ ಅಂದರೆ ಬೆಟರ್ ದ ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಸೊ ಅದು ಪ್ರಿವೆನ್ಷನ್ ಮಾಡೋಕ್ಕೋಸ್ಕರ ಇದು ಕ್ಯಾಂಪ್ ಮಾಡಿದರೆ, ಈ ಕ್ಯಾಂಪ್ಗೆ ಇದು ಖರ್ಚಿದೆ ಅಂದರೆ ಅದು ಕಾನಂಗ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಇದೆ ಬ್ಯಾಂಗ್ಳೂರ್ದು, ನಮ್ಮ ಟ್ರಸ್ಟಿ ಇದೆ, ಇವ್ರಿಗೆ ನಾನು ರಿಕ್ವೆಸ್ಟ್ ಮಾಡಿದ್ದೆ 500 ಪೇಷಂಟ್ ನನ್ನ ಕಡೆದು ಮಾಡಿ. ಸೊ ಇದು 500 ಕೇಸಸ್ ಅದು ಫಸ್ಟ್ ಮಾಡ್ತೀವಿ. ಆದಮೇಲೆ ಇನ್ನೊಂದು 500ಗೆ ಒಂದು ಡೋನರ್ ರೆಡಿ ಇದೆ, ಇವ್ರಿಗೆ ನನ್ನ ಕಡೆದು ನಾವು 500 ಮಾಡಿ 1000 ಜನಕ್ಕೆ ಇದು ಮಾಡೋಕ್ಕೆ ಫಸ್ಟ್ ಇದೆ. ಆದಮೇಲೆ ನೋಡ್ತೀವಿ ಅಂತ ಬೇಕಾಗಿದ್ರೆ ಇನ್ನೂ ಕಂಟಿನ್ಯೂ ಮಾಡ್ತೀವಿ. ಇನ್ನು ಈ ಸಂದರ್ಭದಲ್ಲಿ ಕೊಠಾರಿ ಸೋಲಂಕಿ ಸೇರಿದಂತೆ ಇತರರು ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಜಂಗಾಲಹಳ್ಳಿ ಅಶ್ವಥ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.